ಎಲ್ಲರಿಗೂ ನಮಸ್ಕಾರಗಳು. ಕನಸು ಕಾಣುವುದು ನಿದ್ರೆಯ ಒಂದು ಸಹಜ ಭಾಗ. ನಾವು ಒಳ್ಳೆಯದು, ಕೆಟ್ಟದ್ದು ಮತ್ತು ಕೆಲವೊಮ್ಮೆ ಭಯಾನಕ ಕನಸುಗಳನ್ನ ನೋಡ್ತೇವೆ. ಕೆಲವೊಮ್ಮೆ ಕನಸುಗಳಿಗೆ ಯಾವುದೇ ಕೂಡ ಅರ್ಥಗಳು ಕೂಡ ಇರಲ್ಲ. ಅಂದ್ರೆ ವಾಸ್ತವ ಜೀವನಕ್ಕಿಂತ ಭಿನ್ನವಾದ ಕನಸುಗಳನ್ನ ಕೂಡ ನಾವು ನೋಡ್ತೇವೆ. ಕೆಲವೊಮ್ಮೆ ನಾವು ಭಯಾನಕ ಕನಸುಗಳನ್ನ ಕಂಡ ನಂತರ ಇಂತಹ ಕನಸುಗಳು ನಮ್ಗೆ ಯಾಕೆ ಬಿತ್ತು ಎಂಬ ಆಲೋಚನೆ ನಮ್ಮಲ್ಲಿ ಬಂದಿರುತ್ತೆ. ಇನ್ನು ಹೆಚ್ಚಾಗಿ ಕನಸುಗಳು ನಮ್ಮ ಮನಸ್ಸಲ್ಲಿರುವಂತಹ ವಸ್ತುಗಳ ಗುಂಪುಗಳೇ ಆಗಿರುತ್ತೆ. ಆದ್ರೆ ಕೆಲವೊಂದು ಸಂದರ್ಭದಲ್ಲಿ ಅವುಗಳಿಗೆ ಯಾವುದೇ ಅರ್ಥ ಇರಲ್ಲ. ಅಂದ್ರೆ ವಾಸ್ತವದಲ್ಲಿ ಇರದಂತಹ ವಿಷಯಗಳನ್ನ ಕೂಡ ನಾವು ಕನಸಲ್ಲಿ ನೋಡ್ಬೋದು. ಇನ್ನು ಕೆಲವೊಂದು ಸೂಚನೆಗಳು ನಮ್ಮ ಇಂದಿನ ಜನ್ಮದ ಬಗ್ಗೆ ನೆನಪಿಸುವಂತಹ ಕನಸುಗಳು ಕೂಡ ಆಗಿರ್ಬೋದು. ಈ ವಿಡಿಯೋದಲ್ಲಿ ನಮ್ಮ ಇಂದಿನ ಜನ್ಮವನ್ನ ನೆನಪಿಸುವಂತಹ ಕೆಲವೊಂದು ಕನಸುಗಳ ಬಗ್ಗೆ ತಿಳಿಯೋಣ. ಒಂದು, ನಿಮ್ಗೆ ಒಂದೇ ರೀತಿಯ ಗುರುತುಗಳು ಅಥವಾ ಕಲೆಗಳಿವೆ. ನಿಮ್ಮ ಕನಸಲ್ಲಿ ನೀವು ನಿಮ್ಮನ್ನ ನಿಖರವಾಗಿ ಯಾರೆಂದು ನೋಡಿದ್ರೆ ಮತ್ತು ನಿಮ್ಮಲ್ಲಿರುವ ಕೆಲವೊಂದು ಗುರುತುಗಳು ಅಥವಾ ಕಲೆಗಳು ಮತ್ತು ನೋವುಗಳನ್ನ ನೀವು ನೋಡಿದ್ರೆ ಅದು ನಿಮ್ಮ ಕನಸಿಗೆ ನಿಮ್ಮ ಇಂದಿನ ಜೀವನದೊಂದಿಗೆ ಸಂಬಂಧ ಇದೆ ಎಂಬುದರ ಸಂಕೇತ ಆಗಿರುತ್ತೆ. ಅಂದ್ರೆ ನೀವು ಇತ್ತೀಚೆಗೆ ಯಾವ್ದಾದ್ರೂ ಗಾಯ ಅಥವಾ ಯಾವ್ದಾದ್ರೂ ಭೀಕರ ನೋವು ನಿಮ್ಗೆ ಅನುಭವ ಆಗಿದ್ರೆ ನಿಮ್ಮ ಕನಸಿನಲ್ಲಿಯೂ ಅದೇ ಗುರುತನ್ನ ಕಂಡು ಬಂದ್ರೆ ಇದು ಹಿಂದೆ ಎಂದೋ ಸಂಭವಿಸಿದೆ ಎಂಬ ಅರ್ಥ ಆಗಿರುತ್ತೆ. ಅದೇ ಗಾಯವು ನಿಮ್ಮ ದೇಹದ ಮೇಲೆ ಮತ್ತೆ ಕಾಣಿಸಿಕೊಂಡಿದೆ ಎಂಬುದರ ಸೂಚನೆ ಆಗಿರುತ್ತೆ. ಎರಡು, ನೀವು ನೀವಾಗಿಲ್ಲ ಎಂದು ಭಾವಿಸುವುದು. ನಿಮ್ಮ ಕನಸಲ್ಲಿ ನೀವು ನಿಮ್ಮದು ಎಂದು ಗುರುತಿಸಿಕೊಳ್ಳದ ರೀತಿಯಲ್ಲಿ ಮಾತನಾಡುತ್ತಿದ್ದರೆ ಅಥವಾ ನಿಜ ಜೀವನದಲ್ಲಿ ನಿಮ್ಗೆ ನಿಜವಾಗಿಯೂ ಇಷ್ಟವಿಲ್ಲದ ಕೆಲವೊಂದು ವಸ್ತುಗಳನ್ನ ಕನಸಲ್ಲಿ ಇಷ್ಟಪಡುತ್ತಿದ್ದರೆ ಅದರರ್ಥ ಈ ಕನಸುಗಳು ನಿಮ್ಮ ಇಂದಿನ ಜನ್ಮದ ಆವೃತ್ತಿ ಆಗಿರಬಹುದು ಮತ್ತು ಹೊಸದನ್ನ ಪ್ರಯತ್ನಿಸುವುದರಲ್ಲಿ ಯಾವುದೇ ತಪ್ಪಿಲ್ಲ ಎಂಬ ಸೂಚನೆ ಕೂಡ ಈ ಕನಸು ಆಗಿರಬಹುದು. ಆದ್ದರಿಂದ ನೀವು ನೀವಾಗಿ ಇಲ್ಲದಿದ್ದರೆ ಆ ಕನಸುಗಳು ನಿಮ್ಮ ಇಂದಿನ ಜನ್ಮದ ನೆನಪುಗಳು ಕೂಡ ಆಗಿರಬಹುದು. ಮೂರು, ಅದೇ ಘಟನೆಗಳು ಪುನರಾವರ್ತನೆಯಾಗುತ್ತಿರುವುದು. ನಾವು ಬದಲಾಯಿಸಬಹುದಾದದ್ದು ನಮ್ಮ ಭವಿಷ್ಯ. ಯಾಕಂದ್ರೆ ಭವಿಷ್ಯ ಇನ್ನೂ ಕೂಡ ಸಂಭವಿಸಿಲ್ಲ. ಆದ್ರೆ ನಮ್ಮ ಭೂತಕಾಲವನ್ನ ಎಂದಿಗೂ ಕೂಡ ಬದಲಾಯಿಸಲು ಸಾಧ್ಯವಿಲ್ಲ. ಈ ಜನ್ಮದಲ್ಲಿ ಇಂದಿನ ಅನುಭವ ಅಥವಾ ನಮ್ಮ ಇಂದಿನ ಜೀವನದ ಘಟನೆಗಳು ನಮಗೆ ಕನಸಿನ ಮೂಲಕ ಬರ್ಬೋದು. ಆದ್ದರಿಂದ ಒಂದು ನಿರ್ದಿಷ್ಟ ಕನಸು ನಿಮ್ಗೆ ಮತ್ತೆ ಮತ್ತೆ ಪುನರಾವರ್ತನೆಗೊಳ್ಳುತ್ತಿದ್ರೆ ಅದು ಅಷ್ಟು ನಿಖರವಾಗಿದ್ರೆ ಮತ್ತು ವಿಸ್ತಾರವಾಗಿ ನಿಮ್ಗೆ ಕಾಣುತ್ತಿದ್ರೆ ಅದು ನಿಮ್ಮ ಪುನರ್ಜನ್ಮದ ನೆನಪುಗಳು ಕೂಡ ಆಗಿರಬಹುದು. ನಾಲ್ಕು, ನೀವು ಬೇರೆ ಬೇರೆ ಮುಖಗಳನ್ನ ನೋಡುತ್ತೀರಾ. ನೀವು ಸಾಮಾನ್ಯ ಕನಸನ್ನ ಕಂಡಾಗ ನೀವು ಸಾಮಾನ್ಯವಾಗಿ ನಿಮ್ಮ ಹತ್ತಿರವಿರುವ ಅಥವಾ ನಿಮ್ಮ ಜೀವನದಲ್ಲಿ ನಿಮ್ಗೆ ತಿಳಿದಿರುವ ಮುಖಗಳನ್ನ ಅಥವಾ ಜನರನ್ನ ಕನಸಲ್ಲಿ ನೋಡುತ್ತೀರಾ. ಆದ್ರೆ ನೀವು ನಿರಂತರವಾಗಿ ಕನಸುಗಳಲ್ಲಿ ಬೇರೆ ಬೇರೆ ಮುಖಗಳನ್ನ ಅಂದ್ರೆ ಪದೇ ಪದೇ ಬೇರೆ ಬೇರೆ ವ್ಯಕ್ತಿಗಳನ್ನ ನೋಡುತ್ತಿದ್ರೆ ಆ ವ್ಯಕ್ತಿಗಳು ನಿಮ್ಮ ಇಂದಿನ ಜನ್ಮಕ್ಕೆ ಸಂಬಂಧಿಸಿದಂತಹ ವ್ಯಕ್ತಿಗಳು ಕೂಡ ಆಗಿರಬಹುದು ಮತ್ತು ನೀವು ನೋಡುವ ಜನರು ನಿಮ್ಮ ಇಂದಿನ ಜೀವನದಲ್ಲಿ ನಿಮ್ಗೆ ತಿಳಿದಿರುವಂತಹ ವ್ಯಕ್ತಿಗಳು ಕೂಡ ಆಗಿರಬಹುದು. ಐದು, ನೀವು ಒಂದು ಒಗಟನ್ನ ಬಿಡಿಸ್ಬೇಕು ಅಥವಾ ಜಗಳವನ್ನ ಬಿಡಿಸ್ಬೇಕು ಎಂಬ ಪರಿಸ್ಥಿತಿಯಲ್ಲಿ ಇದ್ದೀರಾ. ಇದಕ್ಕೆ ನೀವು ಸಂಪೂರ್ಣವಾಗಿ ಹೊಸಬರು, ನಿಮ್ಗೆ ಅದರ ಬಗ್ಗೆ ಗೊತ್ತೇ ಇಲ್ಲ. ಆದ್ರೆ ಯಾವುದೋ ಕಾರಣದಿಂದಾಗಿ ನೀವು ಇದನ್ನ ಮೊದಲ ನೋಡಿದ್ದೀರಿ ಮತ್ತು ಮಾಡಿದ್ದೀನಿ ಎಂಬ ಮನಸ್ಥಿತಿಯಲ್ಲಿದ್ರೆ ಅದರರ್ಥ ಇದು ನಿಮ್ಮ ಇಂದಿನ ಜನ್ಮದ ನೆನಪುಗಳು ಕೂಡ ಆಗಿರಬಹುದು. ಇಂದಿನ ಜನ್ಮದಲ್ಲಿ ನೀವು ಅಂತಹ ವ್ಯಕ್ತಿ ಆಗಿರಬಹುದು. ಅಂದ್ರೆ ಜಗಳವನ್ನ ಬಿಡಿಸುವಂತಹ ಅಥವಾ ನಿಮ್ಗೆ ಕೊಟ್ಟಿರುವ ಯಾವುದೇ ಕೆಲಸವನ್ನ ಮಾಡುವಂತಹ ವ್ಯಕ್ತಿ ಆಗಿರಬಹುದು. ಅದು ಈ ಜನ್ಮದಲ್ಲಿ ನಿಮ್ಗೆ ಕನಸಲ್ಲಿ ಮರುಕಳಿಸುತ್ತೆ ಅಂತ ಹೇಳ್ಬಹುದು. ಕೊನೆಯದಾಗಿ ನೀವು ಒಂದು ನಿರ್ದಿಷ್ಟ ಕನಸಿಗೆ ಆಕರ್ಷಿತರಾಗುವುದು. ನೀವು ಕಂಡ ಅಥವಾ ನಿಮ್ಮ ಪ್ರಸ್ತುತ ಜೀವನದಲ್ಲಿ ಅನುಭವಿಸಿದ್ದಕ್ಕೆ ಹೋಲುವಂತಿಲ್ಲದ ಕನಸನ್ನ ನೀವು ಎಂದಾದ್ರೂ ಕಂಡಿದ್ದರೆ, ಆದ್ರೆ ನೀವು ಆ ಸನ್ನಿವೇಶಕ್ಕೆ ವಿಚಿತ್ರವಾಗಿ ಆಕರ್ಷಿಸುತ್ತಿದ್ದರೆ ಮತ್ತು ಅದರ ಬಗ್ಗೆ ತಿಳಿದುಕೊಳ್ಬೇಕು ಎಂಬ ಹಂಬಲ ನಿಮ್ಮಲ್ಲಿದ್ರೆ ಅದು ನಿಮ್ಮ ಇಂದಿನ ಜೀವನದ ಒಂದು ಘಟನೆ ಅಥವಾ ಸನ್ನಿವೇಶ ಆಗಿರ್ಬೋದು.